सा प्लान अभी ट्विस्ट है भाई ಟುಸ್ಟು ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಪ್ಲಾನ್ ಆಗಿದೆ ಹೊಸದು. ಸೊ ಅದನ್ನ ಮುಂದೆ ಹೇಳ್ತೇವೆ. ನಿಮ್ಗೆ ರಿವೀಲ್ ಮಾಡೋದು ಇವಾಗಲೇ ಬೇಡ. ಓ ಇಬ್ಬರು ಟೀಮು ಈಗ ಇವರಿಬ್ರು ಟೀಮು ಅವ್ರಿಬ್ರು ಟೀಮು ಏನಕ್ಕೆ ಅಂದರೆ ಲೋಡ್ ಆಡೋಕ್ಕೆ. ಸೊ ಇಲ್ಲಿಂದ ನೆಕ್ಸ್ಟು ನಾವು ಹೋಗೋದೇ ತಿರುಪತಿಗೆ. ಸೊ ಯಾಕೆಂದರೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ವಿ ಮೈಸೂರಿಗೆ, ಬಟ್ ಅದು ಕ್ಯಾನ್ಸಲ್ ಆಗಿದೆ. ಸೊ ಅದಕ್ಕೆ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿ ತಿರುಪತಿಗೆ ಹೋಗೋಣ ಅಂತ ಸೊ ಬಂದಿದ್ವಿ ಈಗ ರೈಲ್ವೆ ಸ್ಟೇಷನ್. ಗಂಟೆ 4:15 ಆಗಿದೆ. ಮಧ್ಯಾಹ್ನ ಬನ್ನಿ ಟ್ರೈನ್ ತಿರುಪತಿಗೆ. ಫಸ್ಟ್ ತಿರುಪತಿಗೆ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ನಮ್ಮ ಹತ್ರ ಆಲ್ ಲ್ಯಾಂಗ್ವೇಜ್ ಮಾತಾಡೋರು ಇಬ್ಬರಿದ್ದಾರೆ. ಒಂದು ಕೋಸಿ, ಇನ್ನೊಂದು ಚೇತು. ಅವರು ಪಕ್ಕದ ಕೂತಿದ್ದಾರೆ. ಯಾಕೆ ನನಗೆ ತುಂಬಾ ಇಷ್ಟ. ನೀವು ಫುಲ್ ಬಿಸಿ ಮ್ಯಾನೇಜ್ ಮಾಡ್ತೀವಿ ನಾವು. ಅದೇ ಏನು ಮಾಡ್ತೀರಿ ನಮಗೆ ಅರ್ಥ ಆಗಲ್ಲ. ಮಾಡ್ಬೇಕಾಯ್ತೆ ಬ್ರೋ ಇಲ್ಲಿ ನೋಡಿ ಬ್ರೋ, ಇದೇನು ಕಷ್ಟ ಬ್ರೋ ನಿಮ್ಮದು. ಏನು ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳು ಬ್ಯಾಗ್ ಇಸ್ಕೊಬಿಟ್ಟಿನಿ, ಇವಾಗ ಕೊಡೋಕ್ಕಾಗಲ್ಲ. ಮಹೇಶ್ ಕಾಣಿಸ್ತೀನಿ ಹೇಳ್ದೆ ಅನ್ನ ತಿನ್ನೋದು. ಚೇತು ಹಾಯ್. ಸೊ ಎಲ್ಲ ರೀಚ್ ಆಗೋದು ತಿರುಪತಿಗೆ. ಬಸ್ಗೆ ವೇಟಿಂಗ್ ಗೈಸ್, ಬಸ್ ಇಲ್ಲ. ತಿರುಮಲೆಗೆ ಹೋಗಕ್ಕೆ ವೇಟಿಂಗ್, ಬಸ್ ಇಲ್ಲ. 3 ಗಂಟೆಗೆ ಐತೆ ಬಸ್ಸು. ಸೊ ಅದಕ್ಕೆ ಬಸ್ ಇದೆ, ಬಟ್ 4 ಗಂಟೆ ಗೇಟ್ ಇಲ್ಲೇ ಇದೆ ನೋಡಿ, ಎಲ್ಲ ಲೈನ್ ಇಟ್ಟು ನಿಂತಿದೆ ಬಸ್ ಎಲ್ಲ. ಅದಕ್ಕೆ ಟೀ ಕೊಡಿ ಅಂದ್ಬಿಟ್ಟು ಹುಡುಕ್ತದೆ ಶಾಪು, ಎಲ್ಲೂ ಸಿಗ್ತಾಯಿಲ್ಲ. ಸೊ ಇದು ಅನ್ಪ್ಲಾನಡು ಪ್ಲ್ಯಾನಲ್ಲಿ ಗೈಸ್. ನಮ್ಮದು ಪ್ಲ್ಯಾನ್ ಬರೀ ಮಂತ್ರಾಲಯ, ಬಟ್ ಇದು ಸಡನ್ ಆಗಿ ಪ್ಲ್ಯಾನ್ ಆಗಿ ಏನೇನೋ ಆಗಿ ತಿರುಪತಿಗೆ ಬಂದ್ಬಿಟ್ಟಿದ್ದೀವಿ. ತಿರುಪತಿ ಬಂದ್ಬಿಟ್ಟಿದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಟ್ರೈನ್ ಮಿಸ್ ಆಗಿ ಗೈಸ್ ಹಂಗಲ್ಲ, ಇಲ್ಲಿಂದ ಅಲ್ಲಿಗೆ ಹತ್ರ ಗೈಸ್. ಅದಕ್ಕೆ ಸೊ ಇವಾಗ ಟೀ ಕುಡ್ಕೊಂಡು 3 ಗಂಟೆ ಬಸ್ ಇದೆ ಅಂತ ಹೋಗ್ಬೇಕು. ಮೇಲೆ ಹೋಗಿ ಅಲ್ಲಿ ಸಿಗ್ತೀನಿ. ಬಾಯ್. ನೀಲಿ ಕಲರ್ ಟರ್ನ್ ಆಗೋಯ್ತು ಲೈಟ್ ಇವಾಗ. ಸೈಡ್ ಬಿಡ್ರು ನೋಡಿ ಗೈಸ್, ತಿರುಪತಿಲಿ ಯಾರೂ ಇಲ್ಲ, ನಾವು 4-5 ಜನ ಅಷ್ಟೇ. ಸಂಶೋಧನೆ ಮಾಡಕ್ಕೆ ಬಂದಿದ್ದೀವಿ. ಲೈಟ್ ಎಲ್ಲಿಗೆ ಹಾಕ್ಬೇಕು ಅಲ್ಲಿ ಕಾಣ. ವೆಲ್ಕಮ್ ಟು ಊಟಿ. ಇದು ಊಟಿ ಅಲ್ಲ, ತಿರುಮಲ ಅನ್ಕೋಬೇಕು. ನಮ್ಗೆ ಅನ್ಕೋಬೇಕಷ್ಟೇ. ತಿರುಮಲ ಬಂದ್ರು. ಸೊ ಹೆವಿ ಚಳಿ ಹೊಡಿತೈತೆ. ಎಲ್ಲಿಗೆ ಹೋಗ್ಬೇಕು ಏನು ಬಿಡಬೇಕು ಗೊತ್ತಿಲ್ಲ. ಸುತ್ತ ಇರೋರ್ಲಿ ಇಲ್ಲಿ ಗೈಡ್ಗೆ ಗೊತ್ತಿಲ್ಲ. ಸೊ ಈಗ ಹುಡುಕ ಹೋಗ್ಬೇಕು. ಟೈಮು 4 ಗಂಟೆ ಆಗಿದೆ. 3 ನಿಮಿಷ. ಫಾಗ್ ನೋಡಿ, ಫಾಗ್ ಹೆಂಗೈತೆ, ಭಯಂಕರ ಹಾಂ ಏನೇನು ಹೋಗಿ ಬರ್ತೈತೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡಿ ಬಿಲ್ಡಿಂಗ್ ಎಲ್ಲ ಹೆಂಗಂಗೆ ಐತೆ ದೊಡ್ಡದು. 5-6 ವರ್ಷ ಆಯ್ತು ಬಂದು. ಕ್ಯಾಮ್ರಾಮನ್ ಹೇಗಿದ್ದೆ ಟುಸ್ಟು ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಹೆಂಗ ಆಗ್ಬಿಟ್ಟವ್ರೆ ಈಗ. ಅಣ್ಣ ಕಾಣಿಸ್ತಮ್ಮ ಇಲ್ಲಿ. ಯಾವ ದಪ್ತಿರೋ ಬ್ಯಾಗ್ ಹಾಕಬೇಕು. ಸೊ ಎಲ್ಲ ರೆಡಿ ಆಗಾಯ್ತು, ಹೋಗ್ತೀನಿ. ನೆಕ್ಸ್ಟ್ ಅಣ್ಣ ಹೇಗಿದೆ ಅಣ್ಣ? ಅಣ್ಣ ನೆಕ್ಸ್ಟ್ ನೀನು ಬಾ
ಹೆಸರೇನು ಇನ್ನೊಂದು ಅಹಮದ್ ರೈಸ್ ಗೋವಿಂದ 2 3 4 5 ₹50 ಕೊಡಿ 10 ರೂಪಾಯಿ ಒಬ್ಬರಿಗೆ ಒಬ್ಬರಿಗೆ 10 ರೂಪಾಯಿ ಸರ್ ನೀವು 20-30 ಕೊಡು. ಒಬ್ಬರಿಗೆ 10 ರೂಪಾಯಿ ಸ್ವಾಮಿ ನೋಡಿ ಕೇಳಿದ್ದು ಕಾಫಿ ಕೊಟ್ಟಿದ್ದು ಟೀ, ಅದಕ್ಕೆ ನಮ್ಮ ಬ್ರೋ ಜಗಳಾಡ್ತಿದ್ದಾರೆ ಇವಾಗ. ಏನ್ ಬ್ರೋ ಏನಾಯ್ತು ಇಲ್ಲಿ? ಯಾಕೆ ಕನ್ನಡ ಬರುತ್ತಂತೆ ಹಿಂದಿಲಿ ಹೇಳ್ತಾರೆ. ನೋಡಿ ಗೈಸ್ ಎಲ್ಲ ಹೋಗ್ತಿದ್ದೀವಿ ಈಗ ದರ್ಶನ ಮಾಡಕ್ಕೆ. ಚಳಿ ಹೊಡಿತೈತೆ ನೋಡು. ಏನು ಬ್ರೋ ಹಿಂಗ್ ಮೋಸ ಆಗತ್ತೆ ಇಲ್ಲಿ ನಮ್ಗೆ ಸ್ವಲ್ಪ. ಅದೆಲ್ಲ ಬ್ರೋ ನಾಮ ಹಾಕಕ್ಕಿಂತ ಮುಂಚೆ ಕಾಸು ತಗತ್ತೀನಿ ಅಂತ ಹೇಳ್ಬೇಕಾನೆ. ಅವಾಗ ನಾಮ ಹಾಕ್ಬಿಟ್ಟು ನೋಡು ಸರಿ ನಾಮ ಮಾಡ್ತಾ ಹುಡ್ಕೆ 40 ರೂಪಾಯಿ ವೆಂಕಟರಮಣ ಗೋವಿಂದ ಗೋವಿಂದ ಗೋವಿಂದನೇ ಗೋವಿಂದ ಹಂಗೆ ದೊಡ್ಡ ಗೋವಿಂದ. ಅಲ್ಲಿ ಬೇಗ ಸೊ ದರ್ಶನ ಮಾಡಕ್ಕೆ ಬಂದಿದ್ದೀವಿ ಈಗ. ಕ್ಯೂ ಇದೆ, ಕ್ಯೂ ಒಳಗೆ ನಿಂತ್ಕೋಬೇಕು. ಸೊ ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ಸೊ ಫೋನು ಅಲೋ ಇಲ್ಲ ಒಳಗಡೆ ಒಟ್ಟಿನಲ್ಲಿ ನೋಡಬೇಕು. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ಸಿಗ್ತೀನಿ. ಎಲ್ಲ ಬಾ ಓಡಿ ಫೋನ್ ಸಿಗಲ್ಲ, ಇದೇ ಲಾಸ್ಟು. ಆಮೇಲೆ ಸಿಗ್ತೀನಿ ಫೋನ್ ಇಲ್ಲ ಅಂದಮೇಲೆ. ಅವರೆಲ್ಲ 3 ಗಂಟೆ ಅದು ಬನ್ನಿ ಗೈಸ್ ಹೋಗೋಣ, ದರ್ಶನ ಮಾಡೋಣ. ಇಲ್ಲಿಂದ ಸನ್ರೈಸ್ ನೋಡಿ ಹೆಂಗ. ಸನ್ರೈಸ್ ಕಾಫಿ ಪುಡಿಲ್ಲ, ಟೈಮ್ ಇಲ್ಲ ಒಟ್ಟಿನಲ್ಲಿ ತೋರ್ಸಕ್ಕೆ. ಟೈಮ್ ಇಲ್ಲ ಅಂತಿದ್ದ ಬಾ. ಎಲ್ಲ ಬುದ್ಧಿ ಹೇಳೋದೇ ಅವನೇ ಹೆಂಗಿದ್ದಾನೆ. ನಾನು ಸ್ನ್ಯಾಪ್ ಹಾಕ್ಬಿಡ್ತೀನಿ. ಹಾಯ್ ಗಾಯ್ಸ್, ಫೈನಲಿ ಮುಗೀತು ನಮ್ಮ ದರ್ಶನ. ನಮ್ಮ ದರ್ಶನ ಅಲ್ಲ, ದೇವರ ದರ್ಶನ. ನೋಡಿ ಇದೆ ಫ್ರಂಟ್ ಗೇಟ್. ಈಗ ಹತ್ರ ತನಕ ಹೋಗ್ಬೇಕು. ಮುಂದೆ ಸಿಗ್ತೀನಿ. ಬಾಯ್. ಲಡ್ಡು ತಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಅನ್ನ ಪ್ರಸಾದ ಸೇವನೆ ಮಾಡೋಣ ಅಂತ ಹೋಗ್ತಾ ಇದೀವಿ ಈಗ. 11 ಗಂಟೆಗಳ ಕಾಲ ಈ ಚಳಿಯಲ್ಲಿ ಮತ್ತೇನು ಬಿಸಿಲು ಟೈಮ್ ಕೊಟ್ಟಿದ್ದು 11 ಗಂಟೆ ದರ್ಶನ ಅಂತ. ಅದ್ರ ಬೇಗನೆ ಆಗಬೇಕು. ಕರೆಕ್ಟಾಗಿ 11 ಗಂಟೆ ದರ್ಶನ ಹೇಳ್ಬೇಕು. 7 ಗಂಟೆಗೆ ನಾವು ಹೊರಗಡೆ ಹೋಗಿದ್ದು. ಹೊರಗಡೆ ಸಂಜೆ ಹೇಳಬೇಕು. 12 ಗಂಟೆಗಳ ಕಾಲ ಸಮಯ 7 ಗಂಟೆಗಳು. 7 ಗಂಟೆ ಆಗಿದೆ. ಸೊ ನಮ್ಮ ಈ ಜರ್ನಿ ಫುಲ್ ಕಂಪ್ಲೀಟ್ ಆಗಿದೆ. ಎಲ್ಲರೂ ಇವಾಗ ಬಾಯ್ ಮೀಟ್ ಮಾಡ್ಕೊ ಸಿಗ್ತೇವೆ. ಮನೆಗೆ ಹೋಗ್ತಿದ್ದೀವಿ ಈಗ.
ಸೊ ಬಾಯ್. ಈಗ ಅವನು ಬಸ್ಸಲ್ಲಿ ಹೋಗ್ತಾನೆ, ನಾವು ಟ್ರೈನಲ್ಲಿ ಹೋಗ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.